ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಶ್ರವಣ್ಗೆ ಅಲ್ಲಿ ಗುರುಗಳು ಹೇಳಿರ್ತಾರೆ, ಯುಗಾದಿ ಹಬ್ಬನ ಮಾಡಬೇಕಾದ್ರೆ ಪೂಜೆ ಮಾಡಿಸಿ, ಅವಾಗ ನಿಮ್ಮ ಮಗಳು ಸಿಗ್ತಾಳೆ, ನಿಮ್ಮ ಮಗಳು ಕಣ್ಣೆದುರಿದ್ದಾಳೆ, ಆದರೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳೋಕ್ಕೋಸ್ಕರ ಅರ್ಚಕರನ್ನೆಲ್ಲ ಕೇಳಿಬಿಟ್ಟು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಯುಗಾದಿ ಹಬ್ಬನ ಜೋರಿಗೆ ಮಾಡ್ತಾ ಇರ್ತಾರೆ. ಅವಾಗ ಸಂಗೀತ ಹೇಳ್ತಾಳೆ, ಇವತ್ತು ಯುಗಾದಿ ಹಬ್ಬ, ಎಲ್ಲರೂ ಬನ್ನಿ ಎಣ್ಣೆ ಸ್ನಾನ ಮಾಡಬೇಕು, ಯಾಕೆ ಇಷ್ಟು ಲೇಟಾಗಿ ಬರ್ತಾ ಇದ್ದೀರಾ, ಬನ್ನಿ ಬನ್ನಿ ಎಲ್ಲರೂ ಎಣ್ಣೆ ಹಚ್ಚುತ್ತೀನಿ ಅಂತ ಕರಿತಾ ಇರ್ತಾಳೆ. ಅಜ್ಜಿ ಹೇಳ್ತಾ ಇರ್ತಾಳೆ, ಅಜಿತ್ಗೆ ಇವತ್ತು ನಾನೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ಅಜ್ಜಿ ಏನು ಹಿಂಗೆ ಹೇಳ್ತಾ ಇದೆಯಾ, ನನಗೇನು ಮದುವೆ ಆಗಿಲ್ವಾ, ನನ್ನ ಮುದ್ದಿನಂತ ಹೆಂಡ್ತಿ ಇದ್ದಾಳೆ, ಅವಳೇ ಬಂದು ಎಣ್ಣೆ ಹಚ್ಚಿ ನನಗೆ ಸ್ನಾನ ಮಾಡಿಸ್ತಾಳೆ, ಅದಲ್ಲದೆ ನನಗೆ ಮದುವೆ ಆಗಿ ಮೊದಲನೇ ವರ್ಷ ಇದು ಯುಗಾದಿ ಹಬ್ಬ, ಸೊ ಅವಳೇ ಬಂದು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾಳೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನಾವಿಬ್ರು ಒಟ್ಟಿಗೆ ಸೇರಿ ಹಬ್ಬನ ಆಚರಿಸ್ಬೇಕಲ್ವಾ ಅಜ್ಜಿ ಅಂದ್ಬಿಟ್ಟು, ಚಿನ್ನ ಭೂಮಿ ಎಲ್ಲಿದೆಯಾ, ಬೇಗ ಬಾ, ನಂಗೆ ಎಣ್ಣೆ ಹಚ್ಚು ಅಂತ ಕರಿತಾ ಇರ್ತೇನೆ. ಅವಾಗ ಬಂದೇ ರೀತಿ ಭೂಮಿ ಹೊರಗಡೆ ಬರ್ತಾಳೆ. ಏನು ಚಿನ್ನ, ನೀನು ಇಷ್ಟು ಲೇಟಾಗಿ ಬರ್ತಾ ಇದೆಯಾ, ಇದು ಮೊದಲನೇ ವರ್ಷ ಯುಗಾದಿ, ನಮ್ಮಿಬ್ರು ಮದುವೆ ಆಗಿ ಮೊದಲನೇ ವರ್ಷದ ಹಬ್ಬ, ನೀನು ಬಂದು ನನಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು, ಯಾಕೆ ಲೇಟಾಗಿ ಬರ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಅದು ರೀ ಅಂತ ಇರ್ತಾಳೆ. ಅದು ಇಲ್ಲ, ಬೆಲ್ಲನೂ ಇಲ್ಲ, ಏನೂ ಇಲ್ಲ, ಬಂದು ನನಗೆ ಎಣ್ಣೆ ಹೆಚ್ಚು, ನೀನು ಬೇರೆಯವ್ರ ಮಾತಿಗೆಲ್ಲ ತಲೆ ಬೇಡ ಆಯಿತಾ, ಮೊದಲನೇ ಹಬ್ಬ ಅಲ್ವಾ, ನಾವು ಖುಷಿಯಿಂದ ಊಟ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತ, ಬಾರಮ್ಮ ಭೂಮಿ, ನನ್ನ ಮಗನಿಗೆ ಎಣ್ಣೆ ಹಚ್ಚು ಅಂತ ಕರಿತಾಳೆ. ಅವಾಗ ಭೂಮಿ ಎಣ್ಣೆ ಹಚ್ಚುತ್ತಾ ಇರ್ತಾಳೆ. ಈ ಕಡೆ ಅಂಜನಾ ದೇವಿಯನ್ಗೆ ಹೇಳ್ತಾ ಇರ್ತಾಳೆ, ನೋಡಿ ಮಾಮ್, ನಾನೇ ಪಕ್ಕದಲ್ಲಿದ್ದೀನಲ್ವಾ, ನನ್ನನ್ನು ಕರಿಬೋದಿತ್ತಲ್ವಾ, ಈ ಭೂಮಿನ ಕರಿತಾ ಇದ್ದಾರೆ ಅಂತ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಅವಾಗ ಸಂಗೀತ ಹೇಳ್ತಾಳೆ, ನೀನು ಈ ಥರ ನಿಧಾನವಾಗಿ ಎಣ್ಣೆ ಹಚ್ಚುತ್ತಾ ಇದ್ರೆ ನನ್ನ ಮಗನಿಗೆ ಬೆಳಗು ಹಚ್ಚುತ್ತಾ ಇರ್ತೀಯಾ, ಇಷ್ಟು ಎಲ್ಲ ಎಣ್ಣೆ ಸಾಕಾಗಲ್ಲ, ಒಂದು ಬಟ್ಲು ತಗೋ, ಅವನ ಮೇಲೆ ಸುರಿದು ಈ ಥರ ತಟ್ಟು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅವಾಗ ಭೂಮಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಮೈಕೈಗೆಲ್ಲ ಎಣ್ಣೆ ಹಚ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾ ಇರ್ತಾಳೆ. ಅವಾಗ ಅಜಿತ್ಗೂ ಸಹ ಫುಲ್ ಖುಷಿ ಆಗ್ತಾ ಇರುತ್ತೆ. ಅವಾಗ ಅಜಿತ್ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ, ಸತ್ಯಣ್ಣ, ಭೂಮಿ ಯಾವಾಗಲೂ ಈ ಥರ ಖುಷಿಯಾಗಿದ್ರೆ ಸಾಕು, ಆಗ ನನ್ನ ಕೇಸ್ನ ಮುಂದಕ್ಕೆ ನಾನು ತಗೊಂಡೋಗೋಕೆ ಈಸಿ ಆಗುತ್ತೆ, ಇಲ್ಲ ಅಂತಂದ್ರೆ ನಾನು ಇವಳ ಜೊತೆ ಇರಬೇಕಾಗುತ್ತೆ, ಈಗ ಹೇಗಿದ್ದಾಳೆ ಹಾಗೆ ಲವಲವಿಕೆಯಿಂದ ಇದ್ರೆ ಸಾಕು ಅಂತ ಅಜಿತ್ ಸತ್ಯಣ್ಣಗೆ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಸಂಗೀತಗೆ, ಅತ್ತೆ ನಾನು ಏನಾದರೂ ಅಡುಗೆ ಕೆಲಸ ಮಾಡ್ಕೊಡ್ಲಾ, ನಿಮಗೆ ಹೆಲ್ಪ್ ಮಾಡಲಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಸಂಗೀತ ಹೇಳ್ತಾಳೆ, ಏನು ಬೇಡಮ್ಮ, ನಿನ್ನ ಗಂಡನ ಜೊತೆ ಇದೇ ರೀತಿ ಖುಷಿಯಾಗಿರು, ನಾನೇ ಎಲ್ಲ ಕೆಲಸ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಂಜನಾ, ಹೌದೌದು, ನೀನು ಖುಷಿಯಾಗಿರು, ದೊಡ್ಡ ಕೆಲಸ ಮಾಡ್ಕೊ ಬಂದಿದೆಯಲ್ಲ, ಅದಕ್ಕೆ ನೀನು ಖುಷಿಯಾಗಿ ಹ್ಯಾಪಿಯಾಗಿ ಹಬ್ಬನ ಆಚರಿಸು ಅಂತ ಹೇಳ್ತಾ ಇರ್ತಾಳೆ. ಆಗ ಸಂಗೀತ, ಅಲ್ಲ ಅಂಜನಾ, ಒಬ್ಳು ಹೆಣ್ಣಾಗಿ ಇನ್ನೊಬ್ಳು ಹೆಣ್ಣು ಬಗ್ಗೆ ಈ ಥರ ಮಾತಾಡ್ತೀಯಲ್ಲ, ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ನಿನ್ನಿಂದ ನೋಡಿ ಪ್ರೂಫ್ ಆಗಿದೆ, ಗೊತ್ತಾಗಲ್ವಾ ಯಾವ ಥರ ಏನು ಮಾತಾಡಬೇಕು ಇನ್ನೊಬ್ರ ಜೊತೆ ಅಂತ ಬೈತಾ ಇರ್ತಾಳೆ. ಅವಾಗ ನಾನೇನು ಹೇಳ್ದೆ, ಇರೋದನ್ನ ತಾನೇ ಹೇಳಿದ್ದು ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾನೆ, ಅಂಜನಾ, ಇವತ್ತು ಹಬ್ಬದ ದಿನ ಬೇರೆ, ಅಳಬೇಡ, ನನ್ನ ಪಾಡಿಗೆ ನನ್ನನ್ನು ಹೆಂಡ್ತಿನೂ ನನ್ನನ್ನು ಇರೋಕ್ಕೆ ಬಿಟ್ಬಿಡು, ಏನಾದರೂ ನೀನು ಕಿರಿಕ್ ಮಾಡಿದ್ರೆ ನೆನ್ನೆ ತೋರಿಸಿದ್ನಲ್ಲ ನನ್ನ ಸ್ಟೈಲು, ಅದೇ ರೀತಿ ಮಾಡಬೇಕಾಗುತ್ತೆ, ಹಬ್ಬದ ದಿನ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇರ್ತಾನೆ. ಆಗ ಅಂಜನಾ ಬೈಕತ್ತಾ ಇರ್ತಾಳೆ, ಏನು ಕರ್ಮ ಮಾಡಿದ್ಲೋ ಈ ಭೂಮಿ, ಯಾವಾಗಲೂ ಚಿನ್ನ ಅಂತ ಅವಳಿಂದ ತಿರುಗ್ತಾ ಇರ್ತಾನೆ, ಏನಾಗಿದೆಯೋ ನನ್ನಂತವಳನ್ನ ಬಿಟ್ಟು ಇಂಥವಳನ್ನ ಕಟ್ಕೊಂಡು ಸಾಯ್ತಾ ಇದ್ದೇನೆ, ಕರ್ಮ ಇದೆಲ್ಲ ನಾನು ನೋಡ್ಬೇಕಂತ ಮನಸಲ್ಲೇ ಬೈಕತ್ತಾ ಇರ್ತಾಳೆ. ಆಗ ದೇವಿಯೇನು ಹೇಳ್ತಾ ಇರ್ತಾಳೆ ಅಂಜನೆಗೆ, ನೋಡು ಪುಟ್ಟ, ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ, ಒಂದಲ್ಲ ಒಂದಿನ ಈ ಭೂಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ, ಆದಷ್ಟು ಬೇಗ ಹೋಗ್ತಾಳೆ, ಇನ್ನು ಒಂದೇ ವಾರ ಅಷ್ಟೇ ಟೈಮ್ ಇರೋದು, ಅಜ್ಜಿ ಹೇಳಿದ್ರೆ ಹಾಗೆ ಅಜಿತ್ ಏನು ಪ್ರೂಫ್ ತರೋಕ್ಕಾಗಲ್ಲ, ಮನೆ ಬಿಟ್ಟು ಕಳಿಸ್ಲೇಬೇಕಾಗುತ್ತೆ, ಅವಾಗ ನಿನ್ನ ಮತ್ತೆ ಅಜಿತ್ ಮದುವೆ ನಾನು ಮಾಡಿಸ್ತೀನಿ, ಈ ಯುಗಾದಿ ಹಬ್ಬನ ನೀನು ಸೆಲೆಬ್ರೇಟ್ ಮಾಡ್ತೀಯಾ, ಅಲ್ಲಿವರೆಗೂ ನೀನು ಸಮಾಧಾನವಾಗಿರು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ದೇವಿಯೇನೆ ಅಂಜನೆಗೆ. ಹೋಗಿ ಮ್ಯಾಮ್, ಯಾವಾಗ ಮಾಡ್ತೀರಾ, ಬರೀ ಮಾಡ್ತೀನಿ ಅಂತ ಹೇಳ್ತಲೇ ಇದ್ದೀರಲ್ಲ, ಯಾವಾಗ ಆಗುತ್ತೆ, ಬರೀ ನನ್ನ ಕನಸು ಕಾಣೋದೇ ಆಗುತ್ತೆ ಅಂತ ಅಂಜನಾ ದೇವಿಯನ್ಗೆ ಹೇಳ್ತಾ ಇರ್ತಾಳೆ. ಇಲ್ಲ ಮಗಳೇ, ಇನ್ನೊಂದು ವಾರ ಟೈಮ್ ಕೊಡು, ಆದಷ್ಟು ಬೇಗ ಈ ಭೂಮಿನ ಮನೆಯಿಂದ ನಾವು ಕಳ್ಸೋಣ, ಆಮೇಲೆ ಮನೆಯವರೆಲ್ಲರೂ ಸಹ ಖುಷಿಯಾಗಿ ನಿನ್ನ ಮತ್ತೆ ಅಜಿತ್ ಮದುವೆ ಮಾಡೋಣ, ಮದುವೆ ಆದಮೇಲೆ ನಿನಗೂ ಸಹ ಯುಗಾದಿ ಹಬ್ಬ ಬರುತ್ತೆ, ಅವಾಗ ನಾವು ಸೆಲೆಬ್ರೇಟ್ ಮಾಡೋಣ, ನೀನು ಸಹ ಇದೇ ರೀತಿ ಎಣ್ಣೆ ಹಚ್ಚಿ ಮೈಕೈಗೆಲ್ಲ ತಲೆಗೆಲ್ಲ ಹಚ್ಚಿ ನೀನು ಅಜ್ಜಿಗೆ ಸ್ನಾನ ಮಾಡ್ತೀಯಾ, ಆಗ ಇದೇ ಸಂಗೀತ ನಿನ್ನನ್ನು ಸೊಸೆಯಾಗಿ ಒಪ್ಕೋತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ, ಆ ಸಂದರ್ಭ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಒಂದಲ್ಲ ಒಂದು ದಿನ ಸಂಗೀತ ನಿನ್ನನ್ನು ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ಕೋತಾಳೆ. ಅವಾಗ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಇವಳೇ ನನ್ನ ಸೊಸೆ ಅಂತ ಅವಳು ಸಹ ನಿನ್ನನ್ನು ಒಪ್ಕೋತಾಳೆ. ಅವಾಗ ಯುಗಾದಿ ಹಬ್ಬನ ಮಾಡಿ ನೀನು ಜೋರಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳೆ. ಅಜ್ಜಿಗಂತೂ ತುಂಬ ಖುಷಿ ಆಗುತ್ತದೆ, ಅಂಜನಾ ನಮ್ಮನೆ ಸೊಸೆ ಆದ್ಲಲ್ಲ, ದೇವ್ರೆ ಥ್ಯಾಂಕ್ಸ್ ದೇವ್ರೆ, ಇನ್ಮೇಲೆ ಇನ್ನೂ ಚೆನ್ನಾಗಿರೋಣ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.